ॐ शन्नो मित्रः शं वरुणः शन्नो भवद्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಆದಿತ್ಯವಾಸರ ನಿಜ ಜ್ಯೇಷ್ಠ ಮಾಸದ ಶುದ್ಧ ಸಪ್ತಮಿ. ಇಂತಹ ಸುಮಧುರವಾದ ಮುಸ್ಸಂಜೆಯಲ್ಲಿ ಆದಿತ್ಯವಾಸರದ ಸಂಜೆಯಲ್ಲಿ ಶಿವಾಪರಾಧ ಕ್ಷಮಾಪಣ ಸ್ತೋತ್ರಂ ಇದರ ಆಯ್ದ ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶಿವ ಅಪರಾಧ ಕ್ಷಮಾಪಣ ಸ್ತೋತ್ರಂ. ವಾರ್ಧಕ್ಯೇ ಚೈಂದ್ರಿಯಾಣಾಂ ವಿಗತ ಗತಿಮತಿಶ್ಚಾಧಿದೈವಾದಿ ತಾಪೈಃ ಪಾಪೈರೋಗೈರ್ವಿಯೋಗೈಸ್ತ್ವನವಸಿತವಪುಃ ಪ್ರೌಢಿಹೀನಂಚ ದೀನಂ ಮಿಥ್ಯಾಮೋಹಾಭಿಲಾಷೈಃ ಸಮತಿ ಮಮ ಮನಃ ಧೂರ್ಜಟೇರ್ಧ್ಯಾನಶೂನ್ಯಂ क्षन्तव्यो मे पराधः शिव 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 भो श्रीमहादेव शम्भो. नो शक्यं स्मार्तकर्म प्रतिपदगहन प्रत्यवायाकुलाख्यम् श्रोते वार्ता कथं मे द्विजकुलविहिते ब्रह्ममार्गे सुसारे. नास्था धर्मे विचारः श्रवणमननयोः किं निरिध्यासितव्यम् क्षन्तव्यो मे पराधः शिव 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 भो श्रीमहादेव शम्भो. स्नात्वा प्रत्योषकाले स्नपन विधिविधौ नाहृतं गाङ्गतोऽयम् पूजार्थं वा कदाचित् बहुतरगहने खण्डबिल्वदलं वा स्नात्वा प्रत्योषकाले स्नपन विधिविधौ नाहृतं गाङ्गतोऽयम् पूजार्थं वा कदाचित् बहुतरगहने अखण्डबिल्वीदलं वा.
नानीता पद्ममाला सरसि विकसित गन्धपुष्पे त्वदर्थम् क्षन्तव्यो मे पराधः शिव 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 भो श्रीमहादेव शम्भो क्षन्तव्यो मे पराधः शिव 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 भो श्रीमहादेव शम्भो हर हर नमः पार्वती पतये हर हर महादेव ಶ್ರೀ ಸದ್ಗುರುಗಳ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜೈ ಜೈ ರಘುವೀರ ಸಮರ್ಥ. ಜೂನ್ ತಿಂಗಳ 21ನೇ ತಾರೀಕು 2026ನೇ ಇಸ್ವಿ. ಇಂದು ವಿಶ್ವ ಯೋಗ ದಿನಾಚರಣೆಯನ್ನು ಕೂಡ ನಡೆಸ್ತಾ ಇದ್ದೇವೆ. ಭಾರತದಲ್ಲಿ ಉಗಮವಾಗಿರುವಂತಹ ಈ ಒಂದು ಶ್ರೇಷ್ಠವಾದ ವಿಜ್ಞಾನ ಯೋಗ ಅನೇಕ ದೇಶಗಳಲ್ಲಿ ಪಸರಿಸಿ ಇಂದು 12ನೆಯ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನವನ್ನು ಆಚರಿಸ್ತಾ ಇದ್ದೇವೆ. ಇಂತಹ ಶ್ರೇಷ್ಠವಾದ ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ 18ನೇ ಅಧ್ಯಾಯದ ವಿಚಾರವನ್ನು ಮಾಡೋಣ. ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಅಷ್ಟಾದಶೋऽಧ್ಯಾಯಃ ಮೋಕ್ಷ ಸನ್ಯಾಸ ಯೋಗಃ.
अर्जुन उवाच सन्न्यासस्य महाबाहो तत्त्वमिच्छामि वेदितुम् त्यागस्य च ऋषिकेश पृथक् केशिनिषूदन श्रीभगवानुवाच काम्यानां कर्मणां न्यासम् सन्न्यासं कवयो विदुः सर्वकर्मफलत्यागम् प्राहुस्त्यागं विचक्षणाः त्याज्यं दोषवदित्येके कर्म प्राहुर्मनीषिणः यज्ञदानतपः कर्म न त्याज्यमिति चापरे निश्चयं शृणु मे तत्र त्यागे भरतसत्तम त्यागो हि पुरुषव्याघ्र त्रिविधः सम्प्रकीर्तितः यज्ञदानतपः कर्म न त्याज्यं कार्यमेव तत् यज्ञोदानं तपश्चैव पावनानि मनीषिण ಮೋಕ್ಷ ಸನ್ಯಾಸ ಯೋಗ ಆಚಾರ್ಯ ಶಂಕರರು ಈ ಅಧ್ಯಾಯಕ್ಕೆ ಮುನ್ನ ತಮ್ಮ ಅವತರಣಿಕಾ ಭಾಷ್ಯದಲ್ಲಿ ಹೀಗೆ ಬರೆದಿದ್ದಾರೆ. ಸರ್ವಸ್ಯೈವ ಗೀತಾಶಾಸ್ತ್ರಸ್ಯ ಅರ್ಥಃ ಅಸ್ಮಿನ್ ಅಧ್ಯಾಯೇ ಉಪಸಂಹೃತ್ಯ ಸರ್ವಶ್ಚ ವೇದಾರ್ಥಃ ವಕ್ತವ್ಯಃ ಇತ್ಯೇವಂ ಅರ್ಥಃ ಅಯಂ ಅಧ್ಯಾಯಃ ಆರಭ್ಯತೆ. ಗೀತಾಶಾಸ್ತ್ರದ ಅರ್ಥವೆಲ್ಲವನ್ನೂ ಈ ಅಧ್ಯಾಯದಲ್ಲಿ ಉಪಸಂಹಾರ ಮಾಡಿ ವೇದಾರ್ಥವೆಲ್ಲವನ್ನೂ ಹೇಳಬೇಕು ಎಂದು ಈ ಅಧ್ಯಾಯವನ್ನು ಪ್ರಾರಂಭಿಸಿರುತ್ತದೆ. ಸರ್ವೋ ಹಿ ಅತೀತೇಷು ಅಧ್ಯಾಯೇಷು ಉಕ್ತಃ ಅರ್ಥಃ ಅಸ್ಮಿನ್ ಅಧ್ಯಾಯೇ ಅವಗಮ್ಯತೆ. ಏಕೆಂದರೆ ಹಿಂದಿನ ಅಧ್ಯಾಯಗಳಲ್ಲಿ ಹೇಳಿದ ಅರ್ಥವೆಲ್ಲ ಈ ಅಧ್ಯಾಯದಲ್ಲಿ ಇರುವುದು ಕಂಡುಬರುತ್ತದೆ. ಅರ್ಜುನಸ್ತು ಸನ್ಯಾಸ ತ್ಯಾಗ ಶಬ್ದಾರ್ಥಯೋ ಏವ ವಿಶೇಷಂ ಬುಭುತ್ಸು ಉವಾಚ. ಅರ್ಜುನನೇನೋ ಸನ್ಯಾಸ ತ್ಯಾಗ ಶಬ್ದಾರ್ಥಗಳಿಗಿರುವ ವಿಶೇಷವನ್ನು ತಿಳಿದುಕೊಳ್ಳಬೇಕೆಂದೇ ಹೀಗೆಂದನು. ಸನ್ಯಾಸ ತ್ಯಾಗ ಶಬ್ದಗಳ ಅರ್ಥ ಗ್ರಹಿಕೆಗಾಗಿ ಅರ್ಜುನನ ಈ ಒಂದು ಪ್ರಶ್ನೆ. ಅರ್ಜುನನು ಇಂತೆಂದನು, ಹೇ ಮಹಾಬಾಹುವೆ, ಹೇ ಋಷಿಕೇಶನೇ, ಹೇ ಕೇಶಿನಿಷೂದನನೇ, ಸನ್ಯಾಸದ ಮತ್ತು ತ್ಯಾಗದ ತತ್ವವನ್ನು ಬೇರೆ ಬೇರೆಯಾಗಿ ತಿಳಿಯಬೇಕೆಂದು ಇಚ್ಛಿಸುತ್ತೇನೆ.
संन्यासस्य संन्यास शब्दार्थस्य इत्येतत् हे महाबाहो तत्त्वं तस्य भावः तत्त्वं याथात्म्यम् इत्येतत् इच्छामि वेदितुं ज्ञातुं त्यागस्य च त्याग शब्दार्थस्य इत्येतत् ऋषिकेश पृथक् इतरेतर विभागतः केशिनिषूदन केशी नाम हयच्छद्मा कश्चित् असुरः तं निषूदितवान् भगवान् वासुदेवः तेन तन्नाम्ना ಸಂಬೋಧ್ಯತೆ ಅರ್ಜುನೇನ. ಸಂನ್ಯಾಸವೆಂಬ ಶಬ್ದದ ಅರ್ಥದ ಎಂದು ಅಭಿಪ್ರಾಯ. ಎಲೆ ಮಹಾಬಾಹುವೆ, ಅದರ ತತ್ವವೆಂದರೆ ಅದರ ಭಾವವು, ತತ್ವವನ್ನು ಎಂದರೆ ಯಾಥಾತ್ಮ್ಯವನ್ನು ಎಂದು ಅಭಿಪ್ರಾಯ. ತಿಳಿಯಬೇಕೆಂದು ಅರಿಯಬೇಕೆಂದು ಇಚ್ಛಿಸುತ್ತೇನೆ. ಮತ್ತು ತ್ಯಾಗವೆಂಬ ಶಬ್ದದ ಅರ್ಥದ ಎಂದು ಅಭಿಪ್ರಾಯ. ಋಷಿಕೇಶನೇ, ಪೃಥಕ್ಕಾಗಿ ಒಂದರಿಂದೊಂದನ್ನು ವಿಂಗಡಿಸಿ, ಒಂದರಿಂದ ಇನ್ನೊಂದನ್ನು ವಿಂಗಡಿಸಿ ತಿಳಿಯಲು ಇಚ್ಛಿಸುತ್ತೇನೆ. ಕೇಶಿನಿಷೂದನನೇ, ಕೇಶಿ ಎಂಬುವನು ಕುದುರೆಯ ವೇಷದಲ್ಲಿದ್ದ ಒಬ್ಬನೊಬ್ಬ ಅಸುರನು. ಅವನನ್ನು ಭಗವಂತನಾದ ವಾಸುದೇವನು ಕೊಂದನು. ಆದ್ದರಿಂದ ಆ ಕೇಶಿನಿಷೂದನ ಎಂಬ ಹೆಸರಿನಿಂದ ಅರ್ಜುನನು ಭಗವಂತನನ್ನು ಕರೆದಿರುತ್ತಾನೆ. ಸನ್ಯಾಸ ಹಾಗೂ ತ್ಯಾಗ ಇದರ ಅರ್ಥವನ್ನು ತಿಳಿದುಕೊಳ್ಳಬೇಕೆಂದು अर्जुन प्रश्न। वास्तव में भगवत गीता 17 अध्यायों में ही समाप्त हो जाती है। 18वां अध्याय तो पूर्व विवेचित विषयों का पूरक संक्षेप है। प्रत्येक अध्याय में भगवान बल देकर कहते हैं कि भगवान की सेवा ही जीवन का चरम लक्ष्य है। इसी विषय को इस 18वें अध्याय में ज्ञान के परम गुह्य मार्ग के रूप में संक्षेप में बताया गया है। प्रथम 6 अध्यायों में भक्ति योग पर बल दिया गया। योगी नाम पे सर्वेशा, समस्त योगियों में से जो योगी अपने अंतर में सदैव मेरा चिंतन करता है वह सर्वश्रेष्ठ है। अगले 6 अध्यायों में शुद्ध भक्ति, उसकी प्रकृति तथा कार्यों का विवेचन है। अंत के 6 अध्यायों में ज्ञान, वैराग्य, अपरा तथा परा प्रकृति के कार्यों और भक्ति का वर्णन है। निष्कर्ष रूप में यह कहा गया है कि सारे कार्यों को परमेश्वर से युक्त होना चाहिए, जो ओम तत्सत शब्दों से प्रकट होता है, और ये शब्द परम पुरुष विष्णु के सूचक हैं। भगवत गीता के तृतीय खंड से यही प्रकट होता है कि भक्ति ही एकमात्र जीवन का चरम लक्ष्य है। पूर्ववर्ती आचार्यों तथा ब्रह्म सूत्र या वेदांत सूत्र का उद्धरण देकर इसकी स्थापना की गई है। कुछ निर्विशेषवादी वेदांत सूत्र के ज्ञान पर अपना एकाधिकार जनाते हैं, लेकिन वास्तव में वेदांत सूत्र भक्ति को समझने के लिए है, क्योंकि ब्रह्म सूत्र के रचयिता प्रणेता साक्षात भगवान है और वे ही इसके ज्ञाता है। इसका वर्णन 15वें अध्याय में हुआ है। प्रत्येक शास्त्र, प्रत्येक वेद का लक्ष्य भक्ति है। भगवत गीता में इसी की व्याख्या है। इस प्रकार द्वितीय अध्याय में संपूर्ण विषय वस्तु की प्रस्तावना का वर्णन है, उसी प्रकार 18वें अध्याय में सारे उपदेश का सारांश दिया गया है। इसमें त्याग, वैराग्य तथा त्रिगुणातीत दिव्य पथ की प्राप्ति को ही जीवन का लक्ष्य बताया गया है। अर्जुन भगवत गीता के 2 विषयों का स्पष्ट अंतर जानने का इच्छुक है। ये हैं त्याग तथा संन्यास। अतएव वह इन दोनों शब्दों के अर्थ की जिज्ञासा कर रहा है। इस श्लोक में परमेश्वर को संबोधित करने के लिए प्रयुक्त ऋषिकेश तथा केशिनिषूदन, ये 2 शब्द महत्वपूर्ण है। ऋषिकेश कृष्ण है, समस्त इंद्रियों के स्वामी, जो हमें मानसिक शांति प्राप्त करने में सहायक बनते हैं। अर्जुन उनसे प्रार्थना करता है कि वे
सभी बातों को इस तरह संक्षिप्त कर दें जिससे वह संभाव में स्थिर रहे। फिर भी उनके मन में कुछ संशय है और ये संशय असुरों के समान होते हैं। अतएव वह कृष्ण को केश निषूदन कहकर संबोधित करता है। केशी अत्यंत दुर्जेय असुर था जिसका वध कृष्ण ने किया था। अब अर्जुन चाहता है कि वे उसके संशय रूपी असुर का वध करे। ಅರ್ಜುನನ ಪ್ರಶ್ನೆ ಇದೆ ತ್ಯಾಗ ಮತ್ತು ಸನ್ಯಾಸದ ಬಗ್ಗೆ. ಇದರ ಉತ್ತರವನ್ನು ಭಗವಂತ ಅಪ್ಪಣೆ ಕೊಡಿಸುತ್ತಾನೆ. ಅದನ್ನು ಮುಂದಿನ ವಾರ ನೋಡಿ. ಮಾರನಂ ದಂಡಿಸಿರೆ ಗೌರಿಂ ಭಯವೇನು ಚಾರು ಸಹಕಾರಿಯವಳೆಂದು ಶಿವನೊಲಿದನ್ ನೀರೆ ಮೋಹವನು ಸಂಸಾರದಿಂ ಭಯವೇನು ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ಚಾರು ಸಹಕಾರಿ ಅವಳೆಂದು, ಚಾರು ಸಹಕಾರಿ ಅವಳು ಎಂದು ಶಿವನೊಲಿದನ್, ಶಿವನು ಒಲಿದನ್. ಕೆಳೆಯದು, ಕೆಳೆಯು ಅದು, ಕೆಳೆ ಅಂದ್ರೆ ಸ್ನೇಹ, ಕೆಳೆಯದು ಕೆಳೆಯು ಅದು. ಮಾರನಂ, ಮಾರ ಕಾಮ, ಮಾರನಂ ಕಾಮನನ್ನು, ಮನ್ಮಥನನ್ನು, ಚಾರು ಮನೋಹರ, ನೀರೇ ಗೆದ್ದರೆ, ಕೆಳೆ ಸ್ನೇಹ. ಇದರ ಭಾವಾರ್ಥವನ್ನು ನೋಡೋಣ. ಮನ್ಮಥನನ್ನು ಸುಟ್ಟರೆ ಗೌರಿಯಿಂದ ಭಯವೇನು? ಮನೋಹರ ಮಾನಸಳು ಅವಳೆಂದು ಪಾರ್ವತಿಗೆ ಒಲಿದನು, ಒಲಿದಿಹನು ಶಂಕರ. ಹಾಗೆಯೇ ಸಂಸಾರದಲ್ಲಿರುವವರಿಗೆ ಮೋಹವನ್ನು ತೊರೆದ ಮೇಲೆ ಭಯವಿರುವುದಿಲ್ಲ. ಮೋಹರಹಿತವಾದ ಮಾರ್ಗವು ನಮಗೆ ಸನ್ನಿಹಿತವಾಗಿ ಸ್ನೇಹಿತನಂತೆ ಭವದ ಅಂದರೆ ಸಂಸಾರದ ಹಾದಿಯನ್ನು ಸವೆಸಲು ಸಹಕಾರಿಯಾಗಿರುತ್ತದೆ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. When Shiva has conquered Kama himself, when Shiva has conquered Manmatha, why should he be afraid of Gauri's beauty? He accepted Gauri because she was the appropriate partner for his life. If one can overcome attachment, there is nothing to be afraid of in this world. The world will just be a good friend in your journey towards enlightenment. ಮಂಕುತಿಮ್ಮ. ಮಾರನಂ ದಂಡಿಸಿರೆ ಗೌರಿಂ ಭಯವೇನು ಚಾರು ಸಹಕಾರಿಯವಳೆಂದು ಶಿವನೊಲಿದನ್ ನೀರೆ ಮೋಹವನು ಸಂಸಾರದಿಂ ಭಯವೇನು ದಾರಿ ಕೆಳೆಯದು ನಿನಗೆ ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಮನಸ್ಸಿನ ಮೋಹ ಎಂದರೆ ಇಲ್ಲಿನ ವಸ್ತು ವಿಷಯ ಮತ್ತು ವ್ಯಕ್ತಿಗಳ ಮೇಲಿನ ನಮ್ಮ ನಂಟಿಂದ, ವಸ್ತು ವಿಷಯ ಮತ್ತು ವ್ಯಕ್ತಿಗಳ ಮೇಲಿನ ನಮ್ಮ ನಂಟಿಂದ ಅಥವಾ ಅಂಟಿಂದ ಅಂತ ಹೇಳ್ಬೋದು. ನಮ್ಮ ನಂಟಿಂದ ನಾವು ಈ ಜಗತ್ತಿಗೆ ಅಂಟಿಕೊಂಡಿದ್ದೇವೆ. ಸ್ಪರ್ಶದ ಪಂಚ ಇಂದ್ರಿಯಗಳು ಮತ್ತು ಜ್ಞಾನದ ಪಂಚ ಇಂದ್ರಿಯಗಳು, ಆರ್ಗನ್ಸ್ ಆಫ್ ಆಕ್ಷನ್, ಆರ್ಗನ್ಸ್ ಆಫ್ ಪರ್ಸೆಪ್ಷನ್, ಜ್ಞಾನೇಂದ್ರಿಯಾನಿ ಕರ್ಮೇಂದ್ರಿಯಾನಿ, ನಮಗೆ ಮತ್ತು ಈ ಜಗತ್ತಿಗೆ ನಂಟನ್ನು ಬೆಸೆಯಲು ಮೋಹವೆಂಬ ಅಂಟನ್ನು ಸೃಷ್ಟಿಸಿ ನಮಗದನ್ನು ಲೇಪಿಸಿ ನಾವು ಈ ಜಗತ್ತನ್ನು ಮೋಹಿಸುವಂತೆ ಮಾಡುತ್ತದೆ. ಆಹಾ, ನಾವು ಸಿಕ್ಕಿ ಬಿದ್ದಿದ್ದೇವೆ ಎಂಬ ಅರಿವು ಮೂಡುವಷ್ಟರಲ್ಲಿ ನಾವು ಬಿಡಿಸಲಾರದ ಅಂಟಿಂದ ಈ ಜಗತ್ತಿಗೆ ಅಂಟಿಕೊಂಡಿರುತ್ತೇವೆ. ನಮ್ಮ ಪ್ರಮೇಯವೇ ಇಲ್ಲದೆ ನಾವು ಈ ಜಗತ್ತೆಂಬ ಕೆಸರ ಹೊಂಡದೊಳಕ್ಕೆ ಬಿದ್ದು ಒದ್ದಾಡುತ್ತಾ ಎದ್ದು ಬರಲಾರದ ಸ್ಥಿತಿಯಲ್ಲಿ ಇದ್ದೇವೆ. ಜಗತ್ತಿನ ಅತ್ಯುನ್ನತ ಶಕ್ತಿ ಎಂದರೆ ಪರಮಶಕ್ತಿಯ ಸ್ವರೂಪನಾದ ಶಿವನು ಮಾತ್ರ. ನಮ್ಮನ್ನು ಈ ಜಗತ್ತಿಗೆ ಅಂಟಿಸಲು ಕಾರಣವಾದ
ಮತ್ತು ಮೋಹಕ್ಕೆ ತಳ್ಳುವ ಕಾಮನನ್ನು ಸುಟ್ಟು ಹಾಕಿರುವಾಗ ಉಮೆಯನ್ನು ವಿವಾಹವಾಗಲು ಭಯಪಡಬೇಕಾದುದೇನಿಲ್ಲ ಭಯಪಡಬೇಕಾದುದೇನಿಲ್ಲ ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಬೆಂಕಿಯಲ್ಲಿ ಕೈಯಿಟ್ಟರೂ ಸುಡದಂತಹ ಶಕ್ತಿ ನಮ್ಮಲ್ಲಿದ್ದರೆ ಆಗ ನಿರ್ಭಯವಾಗಿ ನುಗ್ಗಬಹುದು. ಆದರೆ ಈ ಜಗತ್ತಿನ ಮೋಹವೆಂಬ ಬೆಂಕಿ ನಮ್ಮನ್ನು ನಿರಂತರ ಸುಡುತ್ತಲೇ ಇರುತ್ತದೆ. ಒಂದು ಸುಟ್ಟ ಗಾಯ ಮಾಗುವ ವೇಳೆಗೆ ಮತ್ತೊಂದು ಕಡೆ ಸುಟ್ಟಿರುತ್ತದೆ. ಈ ಮೋಹವೆಂಬ ಬೆಂಕಿ ನಮಗೆ ತೊಂದರೆ ಮಾಡಬಾರದೆಂದರೆ ಅದಕ್ಕೆ ಎರಡು ಮಾರ್ಗಗಳಿವೆ. ಒಂದು, ಬೆಂಕಿಯಿಂದ ದೂರವಿರುವುದು. ಅದು ಸಾಧ್ಯವಾಗದಿದ್ದರೆ ಅದರ ತೀವ್ರತೆಯನ್ನು ತಡೆದುಕೊಂಡು ಬದುಕುವ ಶಕ್ತಿಯನ್ನು ನಮ್ಮಲ್ಲಿ ನಾವು ಹೆಚ್ಚಿಸಿಕೊಳ್ಳುವುದು. ವಸ್ತು, ವಿಷಯ ಅಥವಾ ವ್ಯಕ್ತಿಗಳ ಸಂಸರ್ಗದಲ್ಲಿದ್ದರೂ ಯಾವುದೇ ರೀತಿಯ ಸಂಬಂಧವನ್ನು ಬೆಳೆಸಿಕೊಳ್ಳದೆ ಇರುವುದು ಬಾಹ್ಯ ನಿರ್ಲಿಪ್ತತೆ. ಅಲ್ಲದೆ ಅನಿವಾರ್ಯವಾಗಿ ಅವುಗಳ ಸಂಘದಲ್ಲಿರಬೇಕಾದಾಗ ಅವುಗಳಿಗೆ ಅಂಟದೆ ಇರುವಂತಹ ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಅಂತರಂಗದ ನಿರ್ಲಿಪ್ತತೆ. ಆ ರೀತಿಯ ಮನೋಭಾವ ಬೆಳೆಸಿಕೊಂಡರೆ ಈ ಸಂಸಾರವೆಂಬ ಬೆಂಕಿ ಸುಡುವುದೂ ಇಲ್ಲ. ಹಾಗೆ ಸುಟ್ಟರೂ ನಮ್ಮ ಅಂತರಂಗದ ನಿರ್ಲಿಪ್ತತೆಯು ಮುಲಾಮಿನ ಲೇಪನ ನಮ್ಮನ್ನು ಕಾಯುತ್ತದೆ. ಜಗನ್ನಾಟಕವನ್ನು ಮುಂದುವರಿಸಿಕೊಂಡು ಹೋಗಲು ಮೋಹವನ್ನು ಒಂದು ಸಾಧನದಂತೆ ಸೃಷ್ಟಿಸಿದ್ದಾನೆ ಆ ಪರಮಾತ್ಮ. ಅವನನ್ನು ಸೇರಲು ನಮಗೆ ಅಡ್ಡಿಯಾಗಿರುವುದೇ ಈ ಮೋಹ. ಇದರಿಂದ ಬಿಡಿಸಿಕೊಳ್ಳುವ ಮಾರ್ಗವನ್ನು ನಮ್ಮ ನಮ್ಮ ರೀತಿಯಲ್ಲೇ ಕಂಡುಕೊಳ್ಳಬೇಕು. ಹಾಗೆ ಆರಿಸಿಕೊಂಡ ಹಾದಿಯಲ್ಲಿ ಅನನ್ಯ ಭಾವದಿಂದ ಮುಂದೆ ಸಾಗಿದರೆ ಮಾನ್ಯ ಗುಂಡಪ್ಪನವರು ದಾರಿ ಕೆಳೆಯದು ನಿನಗೆ ಎಂದು ಹೇಳುವಂತೆ ಆ ದಾರಿಯೇ ನಮ್ಮನ್ನು ದಡ ಮುಟ್ಟಿಸುತ್ತದೆ. ವಿಚಲಿತರಾಗದೆ ಮುಂದಕ್ಕೆ ಸಾಗಿದರೆ ಗಮ್ಯ ಸೇರಬಹುದು. ಅತ್ಯಂತ ಉತ್ಕೃಷ್ಟವಾದಂತಹ ವಿಚಾರ. ಆದ್ದರಿಂದ ಸನ್ಯಾಸ ಎಂದರೇನು, ತ್ಯಾಗವೆಂದರೇನು ಎರಡನ್ನು ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆ ಅದನ್ನು ಅನುಷ್ಠಾನ ಮಾಡಿಕೊಂಡು ಜೀವನ ಸಾಗಿಸಿದರೆ ಜನ್ಮ ಸಾರ್ಥಕ. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.